ತುಂಬಾನೇ ದೂರದಲ್ಲಿ ಒಂದು ಕಾಡಲ್ಲಿ ತುಂಬಾನೇ ಉದ್ದವಾದ ಒಂದು ಮರ ಇತ್ತು. ಆ ಮರದಲ್ಲಿ ತುಂಬಾನೇ ಸುಂದರವಾದ ಹಣ್ಣುಗಳು ಬಿಡ್ತಿತ್ತು. ಅದರ ಹೆಸರು ಡ್ರ್ಯಾಗನ್ ಫ್ರೂಟ್. ನೋಡೋದಕ್ಕೆ ಅದು ತುಂಬಾ ಸುಂದರವಾಗಿತ್ತು. ಆದ್ರೆ ಕಾಡಲ್ಲಿರೋ ಎಲ್ಲಾ ಜಂತುಗಳಿಗೆ ಆ ಹಣ್ಣು ತಿನ್ಬೇಕಂತ ತುಂಬಾ ಇಷ್ಟ. ಆದ್ರೆ ಪಾಪ ಯಾವ ಜಂತುಗೂ ಆ ಹಣ್ಣನ್ನ ಕಿತ್ಕೊಳ್ಳೋ ಅವಕಾಶನೇ ಇರ್ತಿರ್ಲಿಲ್ಲ. ಒಂದಿನ ಕಾಡಿಗೆ ಜಿರಾಫೆ ಒಂದು ಬರುತ್ತೆ. ಅದು ತುಂಬಾ ಹಸಿವಿನಿಂದ ಬರುತ್ತೆ. ಆಗ ಅದಕ್ಕೆ ಅಲ್ಲೇ ಇರುವ ಡ್ರ್ಯಾಗನ್ ಮರದಲ್ಲಿ ಬಿಟ್ಟಿರುವ ಡ್ರ್ಯಾಗನ್ ಹಣ್ಣುಗಳು ಕಾಣಿಸುತ್ತೆ. ಅದನ್ನ ನೋಡಿದ ತಕ್ಷಣ ಅದು ಹೋಗಿ ತಿನ್ನುತ್ತೆ. ಅರೆ ವಾ, ಈ ರೀತಿ ಹಣ್ಣನ್ನ ನಾನು ನೋಡೇ ಇಲ್ಲ. ಸರಿ, ಟೇಸ್ಟ್ ಅಲ್ಲಿ ಹೇಗಿದೆ ಅಂತ ನೋಡೋಣ. ಆ ಜಿರಾಫೆ ಆ ಹಣ್ಣುಗಳನ್ನ ಮರದಲ್ಲಿದ್ದಂಗ್ಲೇ ತಿನ್ನೋದಕ್ಕೆ ಶುರು ಮಾಡುತ್ತೆ. ಅರೆ ವಾ, ಇದು ತುಂಬಾ ಟೇಸ್ಟಿಯಾಗಿದೆ. ವಾ, ರುಚಿಯಾಗಿದೆ. ಆ ಡ್ರ್ಯಾಗನ್ ಫ್ರೂಟ್ ತಿಂತಿದ್ರೆ ಅದಕ್ಕೆ ತುಂಬಾ ಸಂತೋಷವಾಗಿರುತ್ತೆ. ಒಂದು 3 ಹಣ್ಣುಗಳನ್ನ ತಿಂದ್ಮೇಲೆ ಅದಕ್ಕೆ ಹೊಟ್ಟೆ ತುಂಬೋಗ್ಬಿಡುತ್ತೆ. ಆಗ ಅದು ನೋಡುತ್ತೆ, ಅದ್ರತ್ರ ಆನೆ, ಕರಡಿ, ಜಿಂಕೆ, ಕೋತಿ ಮತ್ತೆ ಬೆಕ್ಕು ಬರ್ತಿತ್ತು. ಜಿರಾಫೆ, ನಾವು ನೋಡಿದ್ವಿ ನೀವು ಡ್ರ್ಯಾಗನ್ ಫ್ರೂಟ್ ತಿಂತಾ ಇದೆ. ಅದ್ರಲ್ಲೇನೋ ಅದು ತಿಂದ್ರೆ ತಪ್ಪ? ಇಲ್ಲ, ಅದೇನಂದ್ರೆ ಕಾಡಿನ ಎಲ್ಲಾ ಪ್ರಾಣಿಗಳು ಈ ಹಣ್ಣನ್ನ ತಿನ್ಬೇಕು ಅಂದ್ಕೊಂಡಿದ್ದಾರೆ. ಆದ್ರೆ ಯಾರು ಕೂಡ ಆ ಹತ್ರನೇ ಹೋಗಕ್ಕಾಗಿಲ್ಲ. ನಿನ್ನ ಹೈಟು ಚೆನ್ನಾಗಿದೆ, ಕೂತಿಗೆ ಕೂಡ ತುಂಬಾ ಉದ್ದಕ್ಕಿದೆ. ಅದಕ್ಕೆ ಕಾಡಲ್ಲಿ ಹೆಜ್ಜೆ ಇಟ್ಕೊಳ್ಳೆ ಅದನ್ನ ತಿಂತಾ ಇದೀಯಾ? ಅದೆಲ್ಲ ಅವ್ರವ್ರ ಅದೃಷ್ಟ. ನಮ್ಮ ಒಂದು ರಿಕ್ವೆಸ್ಟ್ ಇದೆ, ನೀನು ನಮ್ಮೆಲ್ರಿಗೂ ಒಂದೊಂದು ಹಣ್ಣನ್ನ ಕಿತ್ಕೊಡು. ನಾವು ಅದ್ರ ಟೇಸ್ಟ್ ಹೇಗಿದೆ ಅಂತ ನೋಡ್ತೀವಿ. ನಾನಿವತ್ತು ನೀವೆಲ್ರಿಗೂ ಇದನ್ನ ಕಿತ್ಕೊಟ್ರೆ ನಾಳೆನೂ ಇದೇ ರೀತಿ ಸುಮಾರು ಜನ ಲೈನಲ್ಲಿ ಬಂದು ನಿಲ್ತಾರೆ. ಎಷ್ಟು ಜನಕ್ಕಂತ ಕೊಡಕ್ಕಾಗತ್ತೆ? ಅದು ಮಾತ್ರ ಅಲ್ಲಿ ತುಂಬಾ ಟೇಸ್ಟಿಯಾಗಿದೆ. ನಾನೇ ಇದನ್ನ ದಿನಾಲು ತಿಂತೀನಿ. ಇದ್ರ ಬಗ್ಗೆ ನೀವು ಮರ್ತೋಗ್ಬಿಡಿ. ಹಂಗಂತೇಳಿ ಜಿರಾಫೆ ಅಲ್ಲಿಂದ ಹೊಟ್ಟೋಗ್ಬಿಡುತ್ತೆ. ಆಮೇಲೆ ಪಾಪ ಜಂತುಗಳು ಸಪ್ಪಗ್ ಮುಖ ಇಟ್ಕೊಂಡು ಅಲ್ಲಿಂದ ಹೊಟ್ಟೋಗ್ತವೆ. ಇದೇ ರೀತಿ ದಿನ ಜಿರಾಫೆ ಬಂದು 3 ಹೊತ್ತು ಡ್ರ್ಯಾಗನ್ ಹಣ್ಣನ್ನ ತಿಂದು ಯಾರ ಹತ್ರನೂ ಏನು ಮಾತಾಡದೆ ಅಲ್ಲಿಂದ ಹೋಗ್ಬಿಡ್ತಿತ್ತು. ಈ ರೀತಿ ಅದು ಅದರ ಜೀವನವನ್ನು ತುಂಬಾನೇ ತೃಪ್ತಿಯಾಗಿ ಕಳೆಯುತ್ತೆ. ಈ ತರನೇ ಸಂತೋಷವಾಗಿ 1 ವರ್ಷ ಕಳೆದು ಹೋಗುತ್ತೆ. ಆಗ ಜಿರಾಫೆಗೊಂದಿನ ಅರ್ಥ ಆಗುತ್ತೆ, ಏನೋ ಅದಕ್ಕೆ ಪಾಪ ತುಂಬಾನೇ ಸುಸ್ತಾಗ್ತಿರುತ್ತೆ. ಮತ್ತೆ ಅದರ ಕಾಲುಗಳೆಲ್ಲ ಅದಕ್ಕೆ ತುಂಬಾ ನೋವ್ತಿರುತ್ತೆ. ಆಗ ಸಡನ್ ಆಗಿ ಒಂದಿನ ರಾತ್ರಿ ಯಾರೋ ಕಾಡಲ್ಲಿ ನೋವಿನಿಂದ ಕಿರ್ಚ್ತಾ ನರ್ಲಾಡ್ತಾ ಇರೋದು ಕೇಳಿಸುತ್ತೆ. ಅಯ್ಯೋ, ತುಂಬಾ ನೋವಾಗ್ತಾ ಇದೆ. ಮಧ್ಯರಾತ್ರಿ ಆಗಿರುತ್ತೆ. ಯಾರೋ ಕಿರ್ಚೋ ಶಬ್ದ ಮಾತ್ರ ಕೇಳಿಸ್ತಿರುತ್ತೆ ಆ ಜಂತುಗಳಿಗೆ. ಆದ್ರೆ ಯಾರು ಕಿರ್ಚ್ತಿದ್ದಾರೆ ಅಂತ ಗೊತ್ತಾಗಲ್ಲ. ಅವ್ರಿಗೆ ಪಾಪ ಏನೂ ಅರ್ಥ ಆಗೋದಿಲ್ಲ. ಬೆಳಗಾಗಿದ ತಕ್ಷಣ ಎಲ್ಲಾ ಜಂತುಗಳು ಒಟ್ಟುಗೂಡಿ ಡಾಕ್ಟರ್ ಮೊಲ ಕೂಡ ಅಲ್ಲಿಗೆ ಬರ್ತಾನೆ. ಈ ಶಬ್ದ ರಾತ್ರಿ ಎಲ್ಲ ಬರ್ತಾ ಇದೆ, ಬನ್ನಿ ಹೋಗಿ ನೋಡೋಣ ಯಾರು ಒದ್ದಾಡ್ತಾ ಇದಾರ ಅಂತ. ಎಲ್ಲಾ ಜಂತುಗಳು ಒಟ್ಟುಗೂಡಿ ಆ ಶಬ್ದ ಬರೋ ಕಡೆಗೆ ಹೋಗ್ತವೆ. ಅಲ್ಲೋಗ್ ನೋಡಿದ್ರೆ ನೋವಿನಿಂದ ನರ್ಲಾಡ್ತಾ ಇರೋದು ಜಿರಾಫೆ. ಅದು ಕೆಳಗಡೆನೆ ಕುತ್ಕೊಂಡ್ಬಿಟ್ಟಿತ್ತು ನೋವಿನಿಂದ. ಈ ಜಿರಾಫೆ ನಮ್ ಕಡೆಯಲ್ಲಿ ಯಾವಾಗ ಬಂತು? ಇದು ಕಳೆದ 1 ವರ್ಷದಿಂದ ಇಲ್ಲೇ ಇದೆ. ಹೇಳು ಜಿರಾಫೆ, ಏನಕ್ಕೆ ಈ ರೀತಿ ಒದ್ದಾಡ್ತಾ ಇದೀಯಾ? ನಿಂಗೆ ಏನಾಯ್ತು? ಡಾಕ್ಟರ್, ನಿನ್ನೆಯಿಂದ ನನ್ನ ಕಾಲಲ್ಲಿ ತುಂಬಾ ನೋವಾಗ್ತಾ ಇದೆ. ಶರೀರದಲ್ಲಿ ಏನೋ ಒಂಥರ ಆಲಸ್ಯ. ನನ್ನಿಂದ ಈಗ ನಿಲ್ಲೋದಕ್ಕೂ ಆಗ್ತಾ ಇಲ್ಲ. ಹೌದಾ? ನಿನ್ನೆ ನೀನು ಏನ್ ತಿಂದೆ? ನಾನು ದಿನಾಲು 3 ಹೊತ್ತು ಡ್ರ್ಯಾಗನ್ ಫ್ರೂಟ್ನ ತಿಂತೀನಿ. 3 ಟೈಮು ಡ್ರ್ಯಾಗನ್ ಫ್ರೂಟಾ? ಅಯ್ಯೋ ದೇವ್ರೆ, ನೀನು ಮಾಡಿದ್ದು ಸರಿ ಇಲ್ಲ. ಡ್ರ್ಯಾಗನ್ ಫ್ರೂಟ್ ಬಗ್ಗೆ ನಾನು ಓದಿದ್ದೀನಿ. ಅದು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಆದರೆ ಅದನ್ನು ಕಂಟಿನ್ಯೂಸ್ ಆಗಿ ನೀನು ತಿಂತಾನೆ ಇದ್ದರೆ 10 ದಿನದ ಮೇಲೆ ನಿಮಗೆ ಆರೋಗ್ಯ ಕೆಡುತ್ತೆ. ಯಾಕಂದರೆ ಶುಗರ್ ಲೆವೆಲ್ಲು ತುಂಬ ಜಾಸ್ತಿ ಆಗುತ್ತೆ. ಆದರೆ ನೀನು 1 ವರ್ಷ ಇದನ್ನು ತಿಂದ್ಬಿಟ್ಟಿದೀಯಲ್ಲಪ್ಪ, ಅದಕ್ಕೆ ಆರೋಗ್ಯ ಕೆಟ್ಟೋಗ್ಬಿಟ್ಟಿದೆ. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಾನು ಕೆಲ ಗಂಟೆಯಲ್ಲಿ ಸತ್ತೋಗ್ಬಿಡ್ತೀನಿ ಅನ್ಸುತ್ತೆ. ಇದಕ್ಕೆ ಔಷಧಿ ಇದೆ, ಕಪ್ಪು ಗುಡ್ಡದಲ್ಲಿರೋ ಗ್ರೀನ್ ಫ್ಲವರ್. ಅದು ತಿನ್ನೋದಕ್ಕೆ ತುಂಬ ಕಯ್ಯ ಇರುತ್ತೆ. ಆದರೆ ಅದನ್ನು ತಿನ್ನ ನಂತರ 1 ಗಂಟೆಯಲ್ಲಿ ನೀನು ಸರಿಯಾಗ್ಬಿಡ್ತೀಯ ಗೊತ್ತಾ? ಆದರೆ 2 ಹೆಜ್ಜೆ ಕೂಡ ನನ್ನಿಂದ ಇಡಕ್ಕಾಗ್ತಾ ಇಲ್ಲ. ಅಲ್ಲಿ ಹೇಗೆ ಹೋಗ್ಲಿ? ಪರವಾಗಿಲ್ಲ, ನಾವು ಅಲ್ಲಿಗೆ ಹೋಗಿ ಹೂವನ್ನ ತರ್ತೀವಿ. ನೀನು ಸರಿಯಾಗ್ತಾ ಜಿರಾಫೆ. ನಾನು ಒಂದು ಹಣ್ಣು ಕೇಳಿದ್ರು ಕೂಡ ನಿಮಗೆ ಕೊಟ್ಟೇ ಇರಲಿಲ್ಲ. ಆದರೆ ನೀವು ನನಗೋಸ್ಕರ ಕಪ್ಪು ಗುಡ್ಡಕ್ಕೆ ಹೋಗ್ತಾ ಇದ್ದೀರಾ. ನೀನು ಈ ಕಾಡಿನ ಒಂದು ಭಾಗ. ನಿಂಗೆ ಸಹಾಯ ಮಾಡೋದು
ಇಲ್ಲಿನ ಎಲ್ಲ ಪ್ರಾಣಿಗಳ ಕರ್ತವ್ಯ. ಹಂಗಂತೇಳಿ ಎಲ್ಲ ಜಂತುಗಳು ಅಲ್ಲಿಂದ ಹೊರಡ್ತವೆ. ಜಿರಾಫಿಯ ಪರಿಸ್ಥಿತಿ ತುಂಬಾನೇ ಮೋಸವಾಗಿತ್ತು. ಮತ್ತೆ ಅದ್ ಮಾಡಿರೋ ತಪ್ಪು ಬಗ್ಗೆ ಯೋಚನೆ ಮಾಡಿ ಪಶ್ಚಾತ್ತಾಪ ಪಡ್ತಿತ್ತು. ಅದೇ ಸಮಯಕ್ಕೆ ಅದರ ಹೆನಿಮಿಯಾದ ಹಿಪ್ಪೋ ಅಲ್ಲಿಗೆ ಬರ್ತಾನೆ. ಅರೆ ಜಿರಾಫೆ, ಇಲ್ಲನ್ ಮಾಡ್ತಾ ಇದೀಯ? ನಾನೇನು ಅನ್ಕೊಂಡೆ ಅಂದ್ರೆ ಈ ಕಾಡನ್ನು ಬಿಟ್ಟು ನೀನು ಹೋಗ್ಬಿಟ್ಟು ಅಂತ. ಅದಕ್ಕೆ ನೀನು ಹುಡ್ಕೊಂಡೆ ಇಲ್ಲಿ ತನಕ ಬಂದ್ಯಪ್ಪ. ಹಿಪ್ಪೋ, ನನಗೆ ಕಷ್ಟ ಕೊಡಬೇಡ. ನನ್ನ ಆರೋಗ್ಯ ಸರಿ ಇಲ್ಲ. ಅಂದ್ರೆ ಇನ್ನೂ ಮಜಾ ಬಂತು ಅನ್ಕೋ. ಜಿರಾಫ್ ಏನೋ ಮಾತಾಡಕ್ ಮುಂಚೆನೆ ಹಿಪ್ಪೋ ದೂರದಿಂದ ಓಡ್ ಬಂದು ಅವನನ್ನ ಗುದ್ದುತ್ತಾನೆ. ನೀನು ಮಾಡ್ತಾ ಇರೋದು ಸರಿ ಇಲ್ಲ. ಮೊದಲೇ ನಂಗೆ ಆರೋಗ್ಯ ಸರಿ ಇಲ್ಲ. ನಂಗೆ ಇನ್ನಷ್ಟು ಕಷ್ಟ ಕೊಡಬೇಡ. ಅದರಲ್ಲೇ ನಿಜವಾದ ಮಜಾಗಿದೆ. ಮತ್ತೆ ಮತ್ತೆ ಅದನ್ನ ಗುದ್ದಿ ಪಾಪ ಅದಕ್ಕೆ ತುಂಬಾನೇ ಕಷ್ಟ ಕೊಡ್ತಿರುತ್ತೆ. ಅದೇ ಸಮಯದಲ್ಲಿ ಎಲ್ಲಾ ಜಂತುಗಳು ಅಲ್ಲಿಗೆ ಬರ್ತವೆ. ಮತ್ತೆ ಡಾಕ್ಟರ್ ಕೈಯಲ್ಲಿ ಗ್ರೀನ್ ಕಲರ್ ಫ್ಲವರ್ ಒಂದು ಇರುತ್ತೆ. ಹಿಪ್ಪೋ ನಡ್ಕೊಳ್ಳೋದು ನೋಡಿ ಎಲ್ಲಾ ಜಂತುಗಳಿಗೆ ಕೋಪ ಬರುತ್ತೆ. ಏ ಹಿಬ್ಬೋ, ಏನಕ್ಕೆ ನಮ್ಮ ಫ್ರೆಂಡಿಗೆ ಈ ರೀತಿ ಕಷ್ಟ ಕೊಡ್ತಾ ಇದೀಯಾ? ಏನು ಹೇಳ್ದೆ? ಫ್ರೆಂಡ? ಇವನ್ ರೀತಿ ಅತ್ಯಾಸ ಪಡೋನು ಫ್ರೆಂಡ್ ಆಗಿರ್ತಾರ? ಹೌದು, ನಾವೆಲ್ಲ ಇವನ ಫ್ರೆಂಡ್ಸು. ಒಳ್ಳೆ ರೀತಿ ಇಲ್ಲಿಂದ ಓಡ್ ಹೋಗು, ಇಲ್ಲಾಂದ್ರೆ ಒಂದೇ ಹೊಡೆತದಲ್ಲಿ ಮೇಲ್ ಕಳಿಸ್ಬಿಡ್ತೀನಿ. ಹಾಗಿದ್ದವ್ರೆ, ಇಷ್ಟು ಫ್ರೆಂಡ್ಸಾ? ನಂಬಕ್ಕಾಗ್ತಾ ಇಲ್ಲ. ನಾನು ಇಲ್ಲಿಂದ ಓಡೋಗ್ಬೇಕು ಯಪ್ಪ. ಹಂಗಂತ ಹೇಳಿ ಹಿಪ್ಪೋ ಭಯದಿಂದ ಅಲ್ಲಿಂದ ಓಡೋಗ್ಬಿಡುತ್ತೆ. ತಗೋ ಜಿರಾಫೆ, ಇದನ್ನ ನೀನು ತಿನ್ನು. ಹಂಗಂತೇಳಿ ಡಾಕ್ಟರ್ ಆ ಗ್ರೀನ್ ಕಲರ್ ಫ್ಲವರ್ನ ಜಿರಾಫೆ ಮುಂದೆ ಇಡುತ್ತೆ. ಜಿರಾಫೆ ಆ ಫ್ಲವರ್ಸ್ನ ತಿನ್ನುತ್ತೆ. ಆಮೇಲೆ ಎಲ್ಲರೂ ಸೇರಿ ಜಿರಾಫೆ ಜೊತೆ ಮಾತಾಡ್ಕೋದ ಅದನ್ನ ಸಂತೋಷವಾಗಿ ಇಟ್ಕೋತಾರೆ. ಸ್ವಲ್ಪತ್ತಲ್ಲೇ ಜಿರಾಫಿಗೆ ಎಲ್ಲ ನೋವುಗಳು ಮಾಯ ಆಗುತ್ತೆ. ಮತ್ತೆ ಆರೋಗ್ಯವಾಗಿ ಅದು ಎದ್ದು ನಿಂತ್ಕೊಳ್ಳತ್ತೆ. ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮಿಂದನೇ ನನ್ನ ಜೀವ ಉಳಿತು. ಈಗ ಎಲ್ಲರ ಹತ್ರ ನಾನು ಕ್ಷಮೆಯನ್ನ ಕೇಳ್ತೀನಿ. ಇವತ್ತಿಂದ ನಾನು ಕೂಡ ಎಲ್ಲರ ಜೊತೆ ಒಂದ್ಗೂಡಿ ಬಾಳ್ತೀನಿ. ಎಲ್ರಿಗೂ ಸಹಾಯವನ್ನ ಮಾಡ್ತೀನಿ. ಎಲ್ಲಾ ಜಂತುಗಳು ಅದನ್ನ ನೋಡಿ ತುಂಬಾನೇ ಸಂತೋಷ ಪಡ್ತವೆ. ಆಮೇಲೆ ಅದು ಎಲ್ಲಾ ಜಂತುಗಳಿಗೂ ಒಂದೊಂದು ಡ್ರ್ಯಾಗನ್ ಫ್ರೂಟ್ ನ ಕಿತ್ಕೊಂಡ್ ಬಂದು ಕೊಡುತ್ತೆ. ಎಲ್ಲಾ ಜಂತುಗಳು ಡ್ರ್ಯಾಗನ್ ಫ್ರೂಟ್ ನ ತುಂಬಾ ಸಂತೋಷದಿಂದ ಎಂಜಾಯ್ ಮಾಡಿ ತಿಂತವೆ. ವಾ, ಇದು ತುಂಬಾ ಟೇಸ್ಟಿ ಆಗಿದೆ, ಸಾಕದಾಗಿದೆ. ಹೌದಾ? ನಿಂಗೆ ಬೇಕಂದ್ರೆ ಇನ್ನೊಂದು ಕಿತ್ಕೊಡ್ಲಾ? ಓ ಇಲ್ಲ ಇಲ್ಲ, ಇಷ್ಟೇ ಸಾಕು. ಜಾಸ್ತಿ ತಿಂದ್ರೆ ಡಾಕ್ಟರ್ ಹೇಳಿದ್ದಾರೆ ಕಾಯಿಲೆ ಬರುತ್ತೆ ಅಂತ. ಹಂಗಂತೇಳಿ ಎಲ್ಲರೂ ತುಂಬಾ ಜೋರಾಗಿ ನಗಕ್ಕೆ ಶುರು ಮಾಡ್ತಾರೆ.